ಇನ್ನು ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆ ಸುರಿತಾ ಇದೆ. ತುಂಗಾ ಜಲಾನಯನ ಪ್ರದೇಶದಲ್ಲಿ ಕಳೆದ 4-5 ದಿನದಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಧಾರಾಕಾರ ಮಳೆಯಿಂದಾಗಿ ತುಂಗಾ ಜಲಾಶಯದಿಂದ 62,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗಿದೆ. ತುಂಗಾ ಜಲಾಶಯದ 21 ಗೇಟ್ ಮೂಲಕ ನದಿಗೆ ನೀರನ್ನು ರಿಲೀಸ್ ಮಾಡಲಾಗಿದೆ. ಹೀಗಾಗಿ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಶಿವಮೊಗ್ಗ ಜಿಲ್ಲಾದ್ಯಂತ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಹಾಗಾಗಿ ಏನು ಮಲೆನಾಡು ಭಾಗದಲ್ಲಿರುವಂಥ ಏನು ನದಿಗಳಿದ್ದಾವೆ, ಆ ನದಿಗಳು ತುಂಬಿ ತುಳ್ತಾ ಇವೆ. ನಾವೀಗ ಶಿವಮೊಗ್ಗದ ಇರುವಂಥ ತುಂಗಾ ನದಿ ಏನು ತಟ ಇದೆ, ತಟದಲ್ಲಿದ್ದೇವೆ. ಆ ಶಿವಮೊಗ್ಗ ನದಿ ತಟದಲ್ಲಿ ನೋಡ್ಬೋದು ವಾತಾವರಣ ಹೇಗಿದೆ ಅಂತೇಳಿ. ಶಿವಮೊಗ್ಗದಲ್ಲಿರುವಂಥ ಗಾಜೂರಿನ ತುಂಗಾ ಡ್ಯಾಮ್ ಇದೆ. ಆ ಡ್ಯಾಮ್ ಮೂಲಕವಾಗಿ ಈಗಾಗಲೇ 21 ಗೇಟ್ಗಳನ್ನ ತೆರೆಯಲಾಗಿದೆ. ಈ ಮೂಲಕವಾಗಿ 60,000 ಕ್ಯೂಸೆಕ್ಕಿಂತ ಅಧಿಕ ನೀರನ್ನು ನದಿಗೆ ಬಿಡಲಾಗ್ತದೆ. ಹಾಗಾಗಿ ನದಿ ಕೂಡ ತುಂಗಾ ನದಿ ಏನು ತುಂಬಿ ತುಳುಕ್ತಾ ಇದೆ. ಇದೇ ರೀತಿಯಾಗಿ ಮಲೆನಾಡು ಭಾಗದಲ್ಲಿ ಏನು ಅಂದರೆ ತೀರ್ಥಹಳ್ಳಿ ಆಗಿರ್ಬೋದು, ಕೊಪ್ಪ ಆಗಿರ್ಬೋದು, ಶೃಂಗೇರಿ ಆಗಿರ್ಬೋದು, ಆ ಭಾಗದಲ್ಲಿ ನಿರಂತರವಾಗಿ ಏನು ಮಳೆ ಆಗ್ತಾ ಇದೆ. ಅದರ ಪರಿಣಾಮವಾಗಿ ಗಾಜೂರು ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆ ಗೇಟ್ ಮೂಲಕವಾಗಿ ನಿರಂತರವಾಗಿ ಈಗ ಡ್ಯಾಮ್ನಿಂದ ತುಂಗಾ ನದಿಗೆ ನೀರು ಬಿಡಲಾಗ್ತಾ ಇದೆ. ಈ ತುಂಗಾ ನದಿಗೆ ನೀರು ಬಿಡೋದ್ರಿಂದ ಸಹಜವಾಗಿ ಕೂಡ ತುಂಗಾ ಏನು ನದಿ ತೀರದ ಪಾತ್ರ ಇದೆ, ಆ ಭಾಗದಲ್ಲಿ ಕೂಡ ಪ್ರವಾಹದ ಭೀತಿ ಈಗ ಶುರುವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಏನು ತುಂಗಾ ತೀರದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ಏನು ಶಿವಮೊಗ್ಗ ನಗರದ ಬಡಾವಣೆ ಇರುವಂಥದ್ದು ಮತ್ತು ತುಂಗಾ ತೀರದ ಏನು ಶಿವಮೊಗ್ಗ ಜಿಲ್ಲೆಯಾದಂಥ ತುಂಗಾ ತೀರ ಇದೆ, ಅಲ್ಲಿಯೂ ಕೂಡ ಒಂದು ಮುನ್ನೆಚ್ಚರಿಕೆ ವಹಿಸಲಿಕ್ಕೆ ಈಗಾಗಲೇ ಸಂಬಂಧಪಟ್ಟಂಥ ಕಂದಾಯ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆ ಸುರಿದ್ರಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಕೆಲವೊಂದು ಕಡೆ ಏನೋ ತೀರ್ಥಹಳ್ಳಿ ಆಗಿರ್ಬೋದು, ಹೊಸನಗರ ಆಗಿರ್ಬೋದು, ಸಾಗರ ಆಗಿರ್ಬೋದು, ಈ ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಿದೆ ಮತ್ತು ಆಗುಂಬೆ ಭಾಗದಲ್ಲಿ ಕೂಡ ಹೆಚ್ಚು ಮಳೆ ಆಗ್ತಾ ಇದೆ. ಹಾಗಾಗಿ ಕೆಲವೊಂದಿಷ್ಟು ಕಡೆ ಗಿಡ ಮರಗಳು ಬೀಳ್ತಾ ಇದ್ದಾವೆ, ಅದರ ಜೊತೆ ಒಂದಿಷ್ಟು ಮನೆಗಳು ಕೂಡ ಕುಸಿದು ಬೀಳ್ತಾ ಇದ್ದಾವೆ. ಹಾಗಾಗಿ ನದಿಗಳು ಏನು ಈ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿರುವಂಥ ತುಂಗಾ ಆಗಿರ್ಬೋದು, ಭದ್ರಾ ಆಗಿರ್ಬೋದು, ಶರಾವತಿ ಆಗಿರ್ಬೋದು, ಈ ಭಾಗದಲ್ಲಿರುವಂಥ ನದಿಗಳಿದ್ದಾವೆ. ಆ ನದಿಗೆ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಆ ನದಿಗಳು ತುಂಬಿ ತುಳ್ತಾ ಇದ್ದಾವೆ. ನೋಡ್ಬೋದು ಈ ಶಿವಮೊಗ್ಗ ನಗರದಲ್ಲಿರುವಂಥ ಏನು ನಗರ ಮಧ್ಯದಲ್ಲಿ ಹಾದು ಹೋಗಿರುವಂಥ ಇದು ತುಂಗಾ ನದಿ. ಈ ತುಂಗಾ ನದಿ ಭಾಗ ಹೇಗೆ ವಾತಾವರಣ ಅಂದರೆ ಏನು ಹಳೆ ಸೇತುವೆ ಇದೆ, ಆ ಹಳೆ ಸೇತುವೆ ನೋಡ್ಬೋದು. ಆ ಹಳೆ ಸೇತುವೆ ಹತ್ರ ಕೂಡ ಈಗ ನೀರು ಮೇಲೆ ಬಂದಿದೆ. ಹಾಗಾಗಿ ಇದೇ ರೀತಿ ನಿರಂತರವಾಗಿ ಮಳೆ ಜಾಸ್ತಿ ಆದರೆ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಡ್ಯಾಮ್ನಿಂದ ನೀರು ಬಿಡುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಹಾಗಾಗಿ ಏನು ತುಂಗಾ ಏನು ತೀರ ಇದೆ, ಆ ತೀರದಲ್ಲಿರುವಂಥ ಜನರಿಗೂ ಕೂಡ ಒಂದು ರೀತಿಯ ನೆರೆ ಮತ್ತು ಪ್ರವಾಹ ಭೀತಿ ಶುರುವಾಗಿದೆ. ಹಾಗಾಗಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಎಲ್ಲ ಮುಂಜಾಗ್ರತಾ ಗಮನ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಮತ್ತು ಅಧಿಕಾರಿಗಳು ಕೂಡ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಕಳೆದ 2 ದಿನಗಳಿಂದ ಧಾರಾಕಾರ ಮಳೆಯಿಂದ ಶಿವಮೊಗ್ಗ ಏನು ಮಲೆನಾಡು ಭಾಗದಲ್ಲಿರುವಂಥ ಈ ನದಿಗಳಿದ್ದಾವೆ ಅವು ತುಂಬಿ ತುಳುಕ್ತಾ ಇದ್ದಾವೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ಮೆ, TV9 ಶಿವಮೊಗ್ಗ.